ನಿವೃತ್ತಿ ತೆಗೆದುಕೊಂಡಿದ್ದಾರೆ. ತಾವು ಸಹ ಅಥವಾ ಆ ನಿರ್ಧಾರ ತೆಗೆದುಕೊಳ್ತೀರಾ ಅಥವಾ ಮುಂದೆ ಕಂಟೆಸ್ಟ್ ಮಾಡ್ತೀರಾ? ಇನ್ನೂ ನೋಡೋಣ. ಏನಿದೆ ದೇವರ ಶಕ್ತಿ ಕೊಟ್ಟಾಗ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನಿಮ್ಗೆಲ್ಲರಿಗೂ ಬಹಳಷ್ಟು ಅಭಿನಂದನೆಗಳು, ಧನ್ಯವಾದಗಳು. ಭಾಳ ರೀತಿಯಿಂದ ಮೊದಲಿನಿಂದ ಇಲ್ಲಿವರೆಗೆ ಎಲ್ಲ ಸಹಕಾರ ಮಾಡಿರಿ. ಇದ್ದಂಗೆ ನೀವು ರಿಲೇ ಮಾಡಿರಿ. ಎಲ್ಲ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಾಕಷ್ಟು ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಅವಶ್ಯ ಸಲ್ಲಿಸ್ತೀನಿ. ಅದಕ್ಕೆ ಮೊದಲು ಇವತ್ತು ಬಂದಿರಿ ಇಲ್ಲಿ ಸರ್. ಒಂದು ಕೊನೆಯದಾಗ ಒಂದು ಸರ್, ನಿಮ್ಮ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಸಿ ಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ನಿಮಗೆ ಇವತ್ತು ಅಧಿಕಾರದ ಕೆಳಗಿಳಿದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನು ಅನಿಸುತ್ತೆ ಸರ್? ಘಟನೆ ನೋಡಿ ಆಗಬಾರ್ದು. ಎರಡು ಘಟನೆಗಳಾದವು, ಇನ್ನೊಂದು ಧರ್ಮೇಗೌಡನ ಆಗಬಾರ್ದಾಗಿತ್ತು. ಬಟ್ ಅದನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಹ್ಯಾಂಡಲ್ ಮಾಡಿ ಇಬ್ಬರನ್ನು ಕರೆಸಿ ಕಾಂಪ್ರಮೈಸಲ್ಲಿ ಮಾಡಿ ಪತ್ರ ತಗೊಂಡೆಲ್ಲ ಮಾಡಿ ಇನ್ನು ಅವತ್ತ ಸುಮಾರು 2 ತಾಸು ತಗೊಂಡು ಎಲ್ಲವನ್ನ ಅವರು ಸಮಾಧಾನ ಮಾಡಿ ನನ್ನ ಡಿಸಿಷನ್ ಕೊಟ್ಟೆ. ಡಿಸಿಷನ್ ಕೊಟ್ಟು ಅವರು ಆ್ಯಕ್ಷನ್ ಮಾಡಿ ಮತ್ತು ಅವ್ರ ಕಡೆ ಅರ್ಜಿ ಕೊಟ್ಟರು. ಎಥಿಕ್ಸ್ ಕಮಿಟಿ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ